ನೇರ ಪ್ರಸಾರದ ದೃಶ್ಯ ಇದು. ಮಾಜಿ ಪ್ರಧಾನಿ ದೇವೇಗೌಡರು ಅವರನ್ನು ಕೂಡ ಹಾಸನಕ್ಕೆ ಕರೆದುಕೊಂಡು ಹೋಗಲಾಗ್ತಾ ಇದೆ. ಚೆನ್ನಮ್ಮ ಅವರ ಪಾರ್ಥಿವ ವಿಶೇಷ ವಾಹನದಲ್ಲಿ ಹೊಳೆನರಸೀಪುರಕ್ಕೆ ಶಿಫ್ಟ್ ಮಾಡಲಾಗಿದೆ. ಈಗ ದೇವೇಗೌಡರು ವಾಹನದಲ್ಲಿ ತೆರಳುತ್ತಾ ಇದ್ದಾರೆ. ಅದಕ್ಕೂ ಮುನ್ನ ದೇವರಿಗೆ ನಮಸ್ಕರಿಸಿದರು ದೇವೇಗೌಡರು. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮನವರು ಕೇವಲ ರಾಜಕಾರಣಿಯ ಪತ್ನಿ ಅಷ್ಟೇ ಅಲ್ಲ, ರಾಜಮನೆತನದ ಹಿನ್ನೆಲೆ ಉಳ್ಳಂಥವರು. ಅವರ ತಾತ ಪಟೇಲ್ ಸುಬ್ಬೇಗೌಡ ಶ್ರೀಮಂತ ಕುಟುಂಬದಿಂದ ಬಂದಂತಹ ಹೆಣ್ಣು ಮಗಳು. ಆದರೂ ಕೂಡ ಹಮ್ಮು ಬಿಮ್ಮು ಇರಲಿಲ್ಲ, ಅಹಂಕಾರ ಇರಲಿಲ್ಲ. ಎಲ್ಲರನ್ನೂ ಕೂಡ ಸಮಾನವಾಗಿ ಕಾಣ್ತಾ ಇದ್ರು. ಅದರಲ್ಲೂ ದೇವೇಗೌಡರಿಗೆ ಬೆನ್ನೆಲುಬಾಗಿದ್ದಂಥವ್ರು, ಅವರ ಶಕ್ತಿಯಾಗಿದ್ದಂಥವ್ರು. ಕಣ್ಣೀರು ಹಾಕ್ತಾ ಇದ್ದಾರೆ. ನಿನ್ನೆಯಿಂದಲೂ ಕೂಡ ಹೊರಸಿಡಿಲು ಜೊತೆಗಿದ್ದಂತಹ ಜೀವ ಸುಮಾರು 7 ದಶಕಕ್ಕೂ ಅಧಿಕ ಕಾಲ ವೈವಾಹಿಕ ಜೀವನ ನಡೆಸಿದಂತಹ ಮಾದರಿ ದಂಪತಿ. ಪದ್ಮನಾಭನಗರದ ನಿವಾಸದಲ್ಲಿ ಚೆನ್ನಮ್ಮ ಅವರಿಗೆ ಕೊನೆಯ ಪೂಜೆಯನ್ನ ಸಲ್ಲಿಸ್ತಾ ಇದ್ದಂತಹ ಸಂದರ್ಭದ ದೃಶ್ಯ ನೀವು ನೋಡ್ತಾ ಇರೋದು. ಚೆನ್ನಮ್ಮ ಅವರ ಹಣೆಗೆ ಕುಂಕುಮ ಇಟ್ಟು ಹೂವನ್ನ ಮುಡಿಸಿ ಕೊನೆಯದಾಗಿ ಆರತಿಯನ್ನ ಬೆಳಗಿ ಅಂತಿಮ ವಿದಾಯ ಹೇಳಿದ್ದಾರೆ ಕುಟುಂಬಸ್ಥರು. ಚೆನ್ನಮ್ಮ ಅವರ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು, ಕುಟುಂಬಸ್ಥರು ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಚೆನ್ನಮ್ಮ ಅವರನ್ನ ನೆನೆದು ಎಲ್ಲರೂ ಕೂಡ ಕಣ್ಣೀರು ಹಾಕಿದ್ದಾರೆ. ಅತ್ಯಂತ ಸರಳ ಜೀವನವನ್ನ ನಡೆಸಿದಂತಹ ಮಹಿಳೆ ದೇವೇಗೌಡರು ಕೂಡ ಈಗ ಹಾಸನದತ್ತ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ಹಾಸನದ ಹೊಳೆನರಸೀಪುರದತ್ತ ಈಗಾಗಲೇ ಚೆನ್ನಮ್ಮ ಅವರ ಪಾರ್ಥಿವದ ಅಂತಿಮ ಯಾತ್ರೆ ಸಾಗ್ತಾ ಇದೆ. ಮಾರ್ಗ ಮಧ್ಯದಲ್ಲಿ 10ಕ್ಕೂ ಅಧಿಕ ಕಡೆಗಳಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಕೂಡ ಆಗಿದೆ. ಮನೆಯ ಮುಂದೆ ಇರುವಂತಹ ತುಳಸಿಗೆ ನಮಸ್ಕರಿಸಿ ಅಂಗಳದಲ್ಲಿದ್ದಂತಹ ತುಳಸಿಗೆ ದೇವೇಗೌಡರು ಕಣ್ಣೀರು ಹಾಕ್ತಾ ಪತ್ನಿಯನ್ನ ನೆನೀತಾ ಭಾವುಕರಾಗಿದ್ದಾರೆ. ಚೆನ್ನಮ್ಮ ಇನ್ನು ಚಿರ ನೆನಪು ಮಾತ್ರ. ಮುತ್ತೈದೆಯಾಗಿಯೇ ಉಸಿರು ನಿಲ್ಲಿಸಬೇಕು ಅನ್ನುವಂತಹ ಆಸೆ ಇತ್ತು. ಅದೇ ಪ್ರಕಾರವಾಗಿ ಮುತ್ತೈದೆಯಾಗಿಯೇ ಹೊರಟಿದ್ದಾರೆ ಚೆನ್ನಮ್ಮ. ಮನೆಯಿಂದ ಹೊರಡುವಂತಹ ಸಂದರ್ಭ ದೇವೇಗೌಡರು ಅಂಗಳದಲ್ಲಿದ್ದಂತಹ ತುಳಸಿಗೆ ನಮಸ್ಕರಿಸಿ ಕಣ್ಣೀರು ಹಾಕ್ತಾ ಸಾಗಿದ್ದಾರೆ. ಹೊಳೆನರಸೀಪುರದತ್ತ ಪ್ರಯಾಣ ಬೆಳೆಸಿದ್ದಾರೆ. ರಸ್ತೆ ಮಾರ್ಗವಾಗಿಯೇ ತೆರಳುತ್ತಾರೆ. ಸಂಜೆಯ ಹೊತ್ತಿಗೆ ಹೊಳೆನರಸೀಪುರ ತಲುಪಲಿದ್ದಾರೆ. ಅಲ್ಲೂ ಕೂಡ ಪಾರ್ಥಿವದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ಪದ್ಮನಾಭನಗರ ನಿವಾಸದಿಂದ ದೇವೇಗೌಡರು ಕೂಡ ತೆರಳುವಂತಹ ಸಂದರ್ಭದ ದೃಶ್ಯ ಇದು. ಹಿರಿ ಜೀವವನ್ನ ನೆನೆದು
ಎಲ್ಲರೂ ಕೂಡ ಕಣ್ಣೀರು ಹಾಕ್ತಾ ಇದ್ದಾರೆ. ಶ್ರದ್ಧಾಂಜಲಿ ವಾಹನದಲ್ಲಿ ಈಗಾಗಲೇ ಗೌಡರ ಕುಟುಂಬದ ಸದಸ್ಯರು ಸಾಕ್ತಾ ಇದ್ರೆ, ಹಿಂದ್ಗಡೆಯಿಂದ ದೇವೇಗೌಡರು ಕೂಡ ಕಾರಿನಲ್ಲಿ ಹೊಳೆನರಸೀಪುರಕ್ಕೆ ಹೋಗ್ತಾ ಇದ್ದಾರೆ. ಮಕ್ಕಳು, ಮೊಮ್ಮಕ್ಕಳು, ಕುಟುಂಬಸ್ಥರು ಕಣ್ಣೀರ ವಿದಾಯ ಹೇಳಿದ್ದಾರೆ. ಶ್ರದ್ಧಾಂಜಲಿ ವಾಹನದ ಹಿಂದೆಯೇ ದೇವೇಗೌಡರು ಕೂಡ ಹೋಗ್ತಾ ಇದ್ದಾರೆ. ಪತ್ನಿಯನ್ನ ನೆನೆದು ಕ್ಷಣ ಕ್ಷಣಕ್ಕೂ ಕೂಡ ಕಣ್ಣೀರಾಗ್ತಾ ಇದ್ದಾರೆ ದೇವೇಗೌಡರು. ದೇವೇಗೌಡರ ಜೀವನದ ಏಳು ಬೀಳುವಿನಲ್ಲಿ ಸದಾ ಜೊತೆಗಿದ್ದಂತಹ ಜೀವ. ಹಳ್ಳಿಯಿಂದ ದಿಲ್ಲಿಯವರೆಗೂ, ಸ್ಥಳೀಯ ಸಂಸ್ಥೆಯಿಂದ ಪ್ರಧಾನಿ ಆಗೋವರೆಗೂ ಪ್ರತಿಯೊಂದು ಹಂತದಲ್ಲೂ ದೇವೇಗೌಡರ ಜೊತೆಗಿದ್ದಂಥವರು ಪತ್ನಿ ಚೆನ್ನಮ್ಮ. ದೇವೇಗೌಡರು ನೇರ ಪ್ರಸಾರದ ದೃಶ್ಯ ಇದು. ಮಾಜಿ ಪ್ರಧಾನಿ ದೇವೇಗೌಡರು ಅವರನ್ನು ಕೂಡ ಹಾಸನಕ್ಕೆ ಕರೆದುಕೊಂಡು ಹೋಗಲಾಗ್ತಾ ಇದೆ. ಚೆನ್ನಮ್ಮ ಅವರ ಪಾರ್ಥಿವ ವಿಶೇಷ ವಾಹನದಲ್ಲಿ ಹೊಳೆನರಸೀಪುರಕ್ಕೆ ಶಿಫ್ಟ್ ಮಾಡಲಾಗಿದೆ. ಈಗ ದೇವೇಗೌಡರು ವಾಹನದಲ್ಲಿ ತೆರಳುತ್ತಾ ಇದ್ದಾರೆ. ಅದಕ್ಕೂ ಮುನ್ನ ದೇವರಿಗೆ ನಮಸ್ಕರಿಸಿದರು ದೇವೇಗೌಡರು. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮನವರು ಕೇವಲ ರಾಜಕಾರಣಿಯ ಪತ್ನಿ ಅಷ್ಟೇ ಅಲ್ಲ, ರಾಜಮನೆತನದ ಹಿನ್ನೆಲೆ ಉಳ್ಳಂಥವರು. ಅವರ ತಾತ ಪಟೇಲ್ ಸುಬ್ಬೇಗೌಡ ಶ್ರೀಮಂತ ಕುಟುಂಬದಿಂದ ಬಂದಂತಹ ಹೆಣ್ಣು ಮಗಳು. ಆದರೂ ಕೂಡ ಹಮ್ಮು ಬಿಮ್ಮು ಇರಲಿಲ್ಲ, ಅಹಂಕಾರ ಇರಲಿಲ್ಲ. ಎಲ್ಲರನ್ನೂ ಕೂಡ ಸಮಾನವಾಗಿ ಕಾಣ್ತಾ ಇದ್ರು. ಅದರಲ್ಲೂ ದೇವೇಗೌಡರಿಗೆ ಬೆನ್ನೆಲುಬಾಗಿದ್ದಂಥವ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.